ನಿಮ್ಮ ಹಾರ್ಡ್ ಎರ್ನ್ ಮನಿಯನ್ನು ಗ್ರೋ ಮಾಡೋಕ್ಕೆ ನೋಡ್ತಿದ್ದೀರಾ? ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅಥವಾ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅಂತ ಕನ್ಫ್ಯೂಸ್ ಆಗಿದ್ದೀರಾ? ಡೋಂಟ್ ವರಿ, ಈ ಕನ್ಫ್ಯೂಷನ್ ನಿಮ್ಮೊಬ್ಬರಿಗೆ ಅಲ್ಲ, ತುಂಬ ಜನಕ್ಕೆ ಈ ಪ್ರಶ್ನೆ ಇದೆ. ಇವತ್ತು ಅದನ್ನು ನಿಮಗೆ ನಾವು ಸಿಂಪ್ಲಿಫೈ ಮಾಡ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ಮ್ಯೂಚುವಲ್ ಫಂಡ್ಸ್. ಅನೇಕ ಜನರಿಂದ ಮ್ಯೂಚುವಲ್ ಫಂಡ್ಸ್ ಹಣವನ್ನು ಕಲೆಕ್ಟ್ ಮಾಡಿ ಸ್ಟಾಕ್ಸ್, ಬಾಂಡ್ಸ್ ಅಥವಾ ಅದರ್ ಸೆಕ್ಯೂರಿಟೀಸ್ ಬ್ಯಾಸ್ಕೆಟ್ಸ್ನಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಈ ಬ್ಯಾಸ್ಕೆಟಿಂದ ನಿಮಗೆ ಯೂನಿಟ್ಸ್ನಲ್ಲಿ ಶೇರ್ ಸಿಗುತ್ತೆ. ಬೆನಿಫಿಟ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್: ಡೈವರ್ಸಿಫಿಕೇಶನ್ ಯುವರ್ ಮನಿ ಅನ್ನೋದು ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ಸ್, ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಮತ್ತು ಸಣ್ಣ ಅಮೌಂಟಿಂದ ಸ್ಟಾರ್ಟ್ ಮಾಡೋದು ಈಸಿ ಆಗಿದೆ. ಡ್ರಾಬ್ಯಾಕ್ಸ್ ಏನಂದರೆ ನೀವು ಫೀಸ್ ಎಕ್ಸ್ಪೆನ್ಸ್ ರೇಷಿಯೋ ಪೇ ಮಾಡ್ತೀರಾ ಮತ್ತು ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟಾಕ್ಸನ್ನು ರಿಟರ್ನ್ಸ್ ಮ್ಯಾಚ್ ಆಗದೆ ಇರಬಹುದು. ಅಂಡರ್ಸ್ಟ್ಯಾಂಡಿಂಗ್ ಸ್ಟಾಕ್ಸ್. ಸ್ಟಾಕ್ ಅನ್ನೋದು ಒಂದು ಕಂಪನಿಯಲ್ಲಿ ಒಂದು ಪೀಸನ್ನು ಓನ್ ಮಾಡೋ ಥರ. ಯಾವಾಗ ಕಂಪನಿ ಚೆನ್ನಾಗಿರುತ್ತೋ ಆವಾಗ ನಿಮ್ಮ ಸ್ಟಾಕ್ ಪ್ರೈಸ್ ಮೇಲೋಗುತ್ತೆ ಮತ್ತು ನೀವು ದುಡ್ಡು ಮಾಡ್ಬೋದು. ಆದರೆ ನೆನಪಿರಲಿ, ಸ್ಟಾಕ್ ಮಾರ್ಕೆಟ್ ವಾಲಟೈಲ್ ಆಗಿರುತ್ತೆ, ಹೈ ರಿಟರ್ನ್ಸ್ಗಾಗಿ ಪೊಟೆನ್ಷಿಯಲ್ ಆಗಿರುತ್ತೆ ಮತ್ತು ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಮೇಲೆ ಕಂಟ್ರೋಲು ಇರುತ್ತೆ. ಡ್ರಾಬ್ಯಾಕ್ಸ್ ಏನಂದರೆ ಹೈ ರಿಸ್ಕು ಇರುತ್ತೆ ಮತ್ತು ರಿಸರ್ಚ್ ಮಾಡೋಕ್ಕೆ ನಾಲೆಜ್ ಆ್ಯಂಡ್ ಟೈಮು ಬೇಕಾಗುತ್ತೆ. ವಿಚ್ ಇಸ್ ರೈಟ್ ಫಾರ್ ಯು? ಅದು ನಿಮ್ಮ ಫಿನಾನ್ಷಿಯಲ್ ಗೋಲ್ಸ್, ರಿಸ್ಕ್ ಟಾಲರೆನ್ಸ್ ಮತ್ತು ಟೈಮ್ ಹೊರೈಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಯು ಆರ್ ಎ ಬಿಗಿನರ್ ಆರ್ ರಿಸ್ಕ್ ಅವರ್ಸ್, ಮ್ಯೂಚುವಲ್ ಫಂಡ್ಸ್ ಒಂದು ಒಳ್ಳೆ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ಇರುತ್ತೆ. ಅದು ಡೈವರ್ಸಿಫಿಕೇಶನ್ ಮತ್ತು ಪ್ರೊಫೆಷನಲ್ ಮ್ಯಾನೇಜ್ಮೆಂಟನ್ನು ಕೊಡುತ್ತೆ. ನಿಮಗೆ ಹೈಯರ್ ರಿಸ್ಕ್ ಟಾಲರೆನ್ಸ್, ಟೈಮ್ ಫಾರ್ ರಿಸರ್ಚ್ ಇದ್ದು ಹೈಯರ್ ರಿಟರ್ನ್ಸ್ ಎರ್ನ್ ಮಾಡಬೇಕಂದ್ರೆ ಸ್ಟಾಕ್ ಒಂದು ಆಪ್ಷನ್ ಆಗಿ ಇರಬಹುದು. ಆದರೆ ನೆನಪಿರಲಿ, ಹೋಮ್ವರ್ಕ್ ಮಾಡೋದು ತುಂಬಾ ಮುಖ್ಯ. ಇನ್ವೆಸ್ಟ್ ಮಾಡೋ ಮುಂಚೆ ಈ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಿ. ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ ಮೇಲೆ ಪರ್ಸನಲೈಸ್ಡ್ ಅಡ್ವೈಸನ್ನು ಅವರು ಕೊಡಬಹುದು. ಸ್ಟಾರ್ಟ್ ಇಯರ್ಲಿ. ನಿಮ್ಮ ಇನ್ವೆಸ್ಟ್ಮೆಂಟ್ಸ್ಗೆ ಪವರ್ ಆಫ್ ಕಂಪೌಂಡಿಂಗ್ ವಂಡರ್ಸ್ ಮಾಡಬಹುದು. ಡೈವರ್ಸಿಫೈ ಯುವರ್ ಪೋರ್ಟ್ಫೋಲಿಯೋ. ನಿಮ್ಮ ಎಲ್ಲ ಫಂಡ್ಸನ್ನು ಒಂದೇ ಬ್ಯಾಸ್ಕೆಟಲ್ಲೇ ಆಗಬೇಡಿ. ರೆಗ್ಯುಲರ್ ರಿವ್ಯೂ. ನಿಮ್ಮ ಇನ್ವೆಸ್ಟ್ಮೆಂಟ್ಸನ್ನು ಮಾನಿಟರ್ ಮಾಡ್ತೀರಿ ಮತ್ತು ಬೇಕಾದ ಅಡ್ಜಸ್ಟ್ಮೆಂಟ್ಸನ್ನು ಮಾಡಿ. ಇನ್ವೆಸ್ಟಿಂಗ್ ಅನ್ನೋದು ಒಂದು ಜರ್ನಿನೇ ಹೊತ್ತು ಡೆಸ್ಟಿನೇಷನ್ ಅಲ್ಲ. ಮ್ಯೂಚುವಲ್ ಫಂಡ್ಸ್ ಅಥವಾ ಸ್ಟಾಕ್ಸಲ್ಲಿ ನೀವು ಯಾವುದನ್ನು ಚೂಸ್ ಮಾಡಿದ್ರೂ ಮುಖ್ಯ ಏನಂದರೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತು ಲಾಂಗ್ ಟರ್ಮ್ಗೆ ಇನ್ವೆಸ್ಟೆಡ್ ಆಗಿರಿ. ಯಾವುದೇ ಇನ್ವೆಸ್ಟ್ಮೆಂಟ್ ಡೆಸಿಷನ್ಸನ್ನು ಮಾಡೋಕ್ಕೆ ಮುಂಚೆ ರಿಸರ್ಚ್ ಮಾಡಿ ಅಥವಾ ಫಿನಾನ್ಷಿಯಲ್ ಅಡ್ವೈಸರನ್ನು ಕನ್ಸಲ್ಟ್ ಮಾಡಿ. ಇದೇ ಥರ ಫಿನಾನ್ಷಿಯಲ್ ನಾಲೆಜ್ ಮತ್ತು ಇನ್ಸೈಟ್ಸ್ಗಾಗಿ ನಮ್ಮ ಅಪ್ಸ್ಟಾಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Investment in securities market are subject to market risks. Read all the related documents carefully before investing.